ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಮೊನ್ನೆ ರಷ್ಯಾದ ವಾಯುನೆಲೆಗಳ ಮೇಲೆ ಹಾಗೆ ಕ್ರಿಮಿಯಾನ ರಷ್ಯಾ ಜೊತೆ ಕನೆಕ್ಟ್ ಮಾಡೋದಕ್ಕಿದ್ದ ಬ್ರಿಡ್ಜ್ ಮೇಲೆ ಮಾಡಿದ ದಾಳಿಯ ಪರಿಣಾಮಗಳನ್ನು ಯುಕ್ರೇನ್ ಈಗ ಅನುಭವಿಸ್ತಾ ಇದೆ. ಶುಕ್ರವಾರ ರಾತ್ರಿ ಯುಕ್ರೇನ್ನಲ್ಲಿ ರಷ್ಯಾದ ದೀಪಾವಳಿ ನಡೆದಿದೆ. ಅಲ್ಲಿನ ಯಾವ ಮೂಲೆಯನ್ನು ಬೇಕಾದರೂ ನಾವು ತಲುಪ್ತೀವಿ ಮತ್ತು ಮನಸ್ಸು ಮಾಡಿದರೆ ಯುಕ್ರೇನಿನ ಹೊರಗೆ ಯುರೋಪಿಯನ್ ದೇಶಗಳನ್ನು ಕೂಡ ಟಾರ್ಗೆಟ್ ಮಾಡುವ ಶಕ್ತಿ ನಮಗಿದೆ ಅನ್ನೋದನ್ನ ರಷ್ಯಾ ತನ್ನ ದಾಳಿಗಳ ಮೂಲಕ ತೋರಿಸ್ಕೊಟ್ಟಿದೆ. ಈಗ ರಷ್ಯಾ ನಮ್ಮ ನಾಗರಿಕರನ್ನ ಕೊಂದು ಹಾಕ್ತು, ನಮ್ಮ ಮೇಲೆ ದಾಳಿ ಮಾಡ್ತು, ನಮಗೆ ಇನ್ನಷ್ಟು ಆಯುಧಗಳನ್ನು ಕೊಡಿ, ರಷ್ಯಾನ ತಡೀರಿ ಅಂತ ಮತ್ತೆ ಝೆಲೆನ್ಸ್ಕಿ ಅದೇ ಹಳೆ ರಾಗ ಶುರುವಿಟ್ಟುಕೊಂಡಿದ್ದಾರೆ. ಹಾಗಾದ್ರೆ ರಷ್ಯಾ ಮಾಡಿದ ದಾಳಿ ಹೇಗಿತ್ತು, ಎಲ್ಲೆಲ್ಲಿ ರಷ್ಯಾ ಯುಕ್ರೇನ್ನ ಒಳಗನುಗ್ಗಿತು ಮತ್ತು ಸದ್ಯಕ್ಕೆ ಎಷ್ಟು ಯುಕ್ರೇನ್ ರಷ್ಯಾದ ಕೈವಶ ಆಗಿದೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಮೊನ್ನೆ ರಷ್ಯಾ ಮತ್ತು ಯುಕ್ರೇನ್ ನಡುವೆ ನಡೀತಿರೋ ಯುದ್ಧವನ್ನು ಮುಗಿಸುವ ಸಣ್ಣ ಲಕ್ಷಣಗಳು ಕಾಣ್ತಾ ಇದ್ವು. ಅಮೆರಿಕ ಯುಕ್ರೇನ್ಗೆ ಕೊಡ್ತಾ ಇರೋ ಆಯುಧಗಳ ಸರಬರಾಜನ್ನು ನಿಲ್ಲಿಸಿದ್ರೆ ಯುಕ್ರೇನ್ ರಷ್ಯಾದ ಮೇಲೆ ದಾಳಿ ಮಾಡೋದನ್ನು ಕೂಡ ನಿಲ್ಲಿಸುತ್ತೆ ಅಂತ ಜಗತ್ತು ಅಂದುಕೊಳ್ತಾ ಇತ್ತು. ಅದರ ಬೆನ್ನಲ್ಲೇ ರಷ್ಯಾ ಮತ್ತು ಯುಕ್ರೇನ್ ನಡುವೆ ಕತಾರಲ್ಲಿ ಒಂದು ಸುತ್ತಿನ ಮಾತುಕತೆಗಳು ನಡೆದವು. ಅದಾದ ನಂತರ ಟರ್ಕಿಯಲ್ಲಿ ಕೂಡ ಒಂದು ಸುತ್ತಿನ ಮಾತುಕತೆ ಮುಗಿದು ಇನ್ನೇನು ಎರಡನೇ ಸುತ್ತಿನ ಮಾತುಕತೆಗೆ ಎರಡೂ ದೇಶಗಳ ಪ್ರತಿನಿಧಿಗಳು ಕೂತ್ಕೋಬೇಕಿತ್ತು. ಅಷ್ಟರಲ್ಲಿ ಯುಕ್ರೇನ್ ಒಂದು ಅನಾಹುತಕ್ಕೆ ಕೈ ಹಾಕ್ತು. ಅವರು ರಷ್ಯಾದ ಮೇಲೆ ಆಘಾತಕಾರಿ ದಾಳಿ ಮಾಡಿದರು. ಅದು ಸೇನಾ ದಾಳಿ ಅನ್ನೋದಕ್ಕಿಂತ ಭಯೋತ್ಪಾದಕ ದಾಳಿಯನ್ನ ನೆನಪಿಸುವ ಹಾಗಿದ್ದ ದಾಳಿ ಅದು. ಯುಕ್ರೇನ್ ಟ್ರಕ್ಕಲ್ಲಿ ಡ್ರೋನ್ಗಳನ್ನು ತುಂಬಿ ಅದನ್ನು ರಷ್ಯಾಗೆ ಸ್ಮಗಲ್ ಮಾಡಿಸಿ ಆ ಟ್ರಕ್ಗಳನ್ನು ರಷ್ಯಾದ 5 ಏರ್ ಬೇಸ್ಗಳ ಹತ್ತಿರಕ್ಕೆ ತಗೊಂಡು ಹೋಗಿ ಅಲ್ಲಿ ಏಕಕಾಲಕ್ಕೆ ಅಷ್ಟು ಟ್ರಕ್ಗಳಲ್ಲಿದ್ದ ಡ್ರೋನ್ಗಳನ್ನು ರಿಮೋಟ್ ಮೂಲಕ ಹಾರಿಸಿ ರಷ್ಯಾದ ಏರ್ ಬೇಸ್ ಮೇಲೆ ಬಾಂಬಿಂಗ್ ಅನ್ನು ಮಾಡಿಸ್ತು. ಅಷ್ಟಕ್ಕೆ ಯುಕ್ರೇನ್ ಸುಮ್ಮನಾಗಲಿಲ್ಲ. ರಷ್ಯಾ ಹಾಗೂ ಕ್ರಿಮಿಯಾನ ಕನೆಕ್ಟ್ ಮಾಡೋ ಬ್ರಿಡ್ಜ್ ಅನ್ನ ಅಂಡರ್ ವಾಟರ್ ಡ್ರೋನ್ ಬಳಸಿ ಸ್ಫೋಟಿಸಿತು. ಇಷ್ಟು ಮಾಡಿ ನಾವು ರಷ್ಯಾಗೆ ಪಾಠ ಕಲಿಸಿದ್ವಿ, ರಷ್ಯಾದ ಒಳಗೆ ನುಗ್ಗಿ ಹೊಡೆದ್ವಿ, ರಷ್ಯಾದ ಶಕ್ತಿಯನ್ನೇ ನಾವು ಕಿತ್ಕೊಂಡು ಬಿಟ್ವಿ ಅಂತ ಝೆಲೆನ್ಸ್ಕಿ ಕೊಚ್ಕೊಳ್ಳೋದಕ್ಕೆ ಶುರು ಮಾಡಿದ್ರೆ ರಷ್ಯಾ ಒಳಗೊಳಗೆ ಕುದಿತಾ ಇತ್ತು. ನಾವು ಯಾವಾಗ ಕೊಡಬೇಕು ಆಗ ಇದಕ್ಕೆ ಸರಿಯಾದ ಉತ್ತರವನ್ನು ಕೊಡ್ತೀವಿ ಅಂತ ರಷ್ಯಾ ಹೇಳ್ತು. ಈ ಮಧ್ಯೆ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಹಾಗೂ ರಷ್ಯಾದ ಅಧ್ಯಕ್ಷ ಪುತಿನ್ ನಡುವೆ ಸುಮಾರು 75 ನಿಮಿಷಗಳ ದೂರವಾಣಿ ಮಾತುಕತೆ ಕೂಡ ಆಯಿತು. ನಾವು ಯುಕ್ರೇನ್ ವಿರುದ್ಧ ಪ್ರತೀಕಾರ ಹೇಳದೆ ಸುಮ್ಮನಿರೋದಿಲ್ಲ ಅಂತ ಪುತಿನ್ ಅಬ್ಬರಿಸಿದ್ರು. ಇಬ್ಬರು ಮಕ್ಕಳು ಜಗಳ ಆಡ್ತಾ ಇದ್ದಾರೆ, ಇದು ಇಬ್ಬರು ಮಕ್ಕಳ ನಡುವಿನ ಜಗಳದ ಹಾಗೆ ಕಾಣ್ತಾ ಇದೆ, ಇನ್ನು ಸ್ವಲ್ಪ ಜಗಳ ಮಾಡ್ಕೊಳ್ಳಿ ಬಿಡಿ ಅಂತ ಒಂದು ಹೇಳಿಕೆ ಕೊಟ್ಟು ಮುಖ ಉಳಿಸ್ಕೊಳ್ಳೋದು ಬಿಟ್ರೆ ಅಲ್ಲಿ ಟ್ರಂಪ್ಗೆ ಕೂಡ ಬೇರೆ ದಾರಿ ಇರಲಿಲ್ಲ. ಅಲ್ಲಿ ಝೆಲೆನ್ಸ್ಕಿನೂ ಟ್ರಂಪ್ ಮಾತು ಕೇಳ್ತಿಲ್ಲ, ಪುತಿನ್ ಕೇಳೋದಕ್ಕೆ ಚಾನ್ಸೇ ಇಲ್ಲ. ಹಿಂಗಾಗಿ ಪಾಪ ಟ್ರಂಪ್ ಯಾರ ನಡುವೆ ಕದನ ವಿರಾಮ ಮಾಡಿಸ್ಬೇಕು? ರಷ್ಯಾ ಅಂತೂ ಹೆಂಗಿದೆ ಅಂದ್ರೆ ಮೊನ್ನೆ ಅಮೆರಿಕಾದಲ್ಲಿ ಟ್ರಂಪ್ ಹಾಗೂ ಮಸ್ಕ್ ಕಿತ್ತಾಡ್ಕೊಂಡಿದಾರಲ್ಲ, ಅದನ್ನೇ ಅವರು ದೊಡ್ಡ ಮಟ್ಟದಲ್ಲಿ ಜೋಕ್ ಮಾಡ್ತಾ ಇದ್ದಾರೆ. ಬೇಕಿದ್ರೆ ಬನ್ನಿ ನಿಮ್ಮಿಬ್ಬರ ನಡುವೆ ನಾವು ಕದನ ವಿರಾಮ ಮಾಡಿಸಿ ರಾಜಿ ಮಾಡಿಸ್ತೀವಿ, ಆದರೆ ಅದಕ್ಕೆ ಸ್ವಲ್ಪ ಪ್ರೊಫೆಷ್ನಲ್ ಚಾರ್ಜಸ್ ಅನ್ನ ತಗೋತೀವಿ ಅಂತ ರಷ್ಯಾ ಕಾಮಿಡಿ ಮಾಡ್ತಾ ಇದೆ. ಅಲ್ಲಿ ಕೂಡ ನಿಮ್ಮಂಗೆ ನಾವು ಎಲ್ಲದರಲ್ಲೂ ಮೂಗು ತೂರ್ಸೋದಕ್ಕೆ ಹೋಗೋದಿಲ್ಲ, ಪುಗುಸೆಟ್ಟೆ ಸಂಧಾನಗಳು ನಮ್ಮ ಹತ್ರ ಇಲ್ಲ, ಪ್ರೊಫೆಷ್ನಲ್ ಚಾರ್ಜಸ್ ಅನ್ನು ಕೊಟ್ಟರೆ ಸಂಧಾನ ಮಾಡಿಸ್ತೀವಿ, ಬೇಕಿದ್ರೆ ಮಸ್ಕ್ಗೆ ರಷ್ಯಾದಲ್ಲಿ ಆಶ್ರಯವನ್ನೂ ಕೊಡ್ತೀವಿ, ಮಸ್ಕ್ ಅಮೆರಿಕಾದಲ್ಲಿನ ಬಂಡವಾಳವನ್ನು ತಗೊಂಡು ರಷ್ಯಾಗೆ ಬಂದು ಬಿಡಲಿ ಅಂತೆಲ್ಲ ರಷ್ಯಾ ಅಮೆರಿಕಾನ ಟ್ರೋಲ್ ಮಾಡ್ತಾ ಇದೆ. ಹೀಗಿರುವಾಗ ಪುತಿನ್ ಅಮೆರಿಕಾದ ಸಂಧಾನವನ್ನು ಒಪ್ಪಿಕೊಂಡು ಕದನ ನಿಲ್ಲಿಸ್ತಾರ? ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ಯುದ್ಧ ನಿಲ್ಲೋದಿಲ್ಲ. ನಮ್ಮ ಗುರಿಯನ್ನ ಸಾಧಿಸಿದ ನಂತರವೇ ಕದನ ವಿರಾಮ ಅಂತೂ ರಷ್ಯಾ. ಅಮೆರಿಕ ಇನ್ನೇನ್ ತಾನೇ ಮಾಡೋದಕ್ಕಾಗತ್ತೆ? ಹೀಗೆ ಪುತಿನ್ ಟ್ರಂಪ್ ಮಾತುಕತೆ ನಡೆದ ಬೆನ್ನಲ್ಲೇ ರಷ್ಯಾ ಯುಕ್ರೇನ್ ಮೇಲೆ ದಾಳಿಯನ್ನು ಶುರು ಮಾಡಿದೆ. ರಾತ್ರಿ ಯುಕ್ರೇನ್ನಲ್ಲಿ ಪದೇ ಪದೇ ಸೂರ್ಯ ಕಾಣಿಸ್ಕೊಂಡಿದ್ದಾನೆ. ಗೆಳೆಯರೆ, ಎಲ್ಲಿ ದಾಳಿ ಆಗಿದೆ ಅನ್ನೋದಕ್ಕಿಂತ ಎಲ್ಲಿ ದಾಳಿ ಆಗಿಲ್ಲ ಅಂತ ಕೇಳಬೇಕು, ಆ ಮಟ್ಟಕ್ಕೆ ದಾಳಿಗಳು ನಡೆದಿವೆ. ಯುಕ್ರೇನಿನ ರಾಜಧಾನಿ ನಗರ ಕ್ಯೂ, ಅಲ್ಲಿಂದ ಯುಕ್ರೇನಿನ ಪಶ್ಚಿಮ ತುದಿಯಲ್ಲಿನ ಲೆವಿವ್, ಟರ್ನೋಪಿಲ್, ಸುಮಿ, ಒಡೆಸ್ಸಾ, ಹೀಗೆ ನಾನಾ ನಗರಗಳು ರಷ್ಯಾದ ಮಿಸೈಲ್ ಹಾಗೂ ಡ್ರೋನ್ ದಾಳಿಗೆ ತುತ್ತಾಗಿವೆ. ಇಲ್ಲಿ ದಾಳಿಯ ಚಿಕ್ಕ ವಿಡಿಯೋ ತುಣುಕೊಂದಿದೆ, ಅದನ್ನು ನೋಡ್ಬಿಡಿ, ಆಮೇಲೆ ವಿಷಯಕ್ಕೆ ಹೋಗೋಣ.
ಗೆಳೆಯರೆ, ಒಂದೇ ಸಮಕ್ಕೆ ಬಿದ್ದ ಕಡೆನೆ ಬಾಂಬುಗಳು, ಮಿಸೈಲುಗಳು, ಡ್ರೋನುಗಳು ಬಂದು ಅಪ್ಪಳಿಸ್ತಾ ಇದ್ರೆ ಅಲ್ಲಿ ಪರಿಹಾರ ಕಾರ್ಯ ಮಾಡೋದಕ್ಕೆ, ಕುಸಿದ ಕಟ್ಟಡಗಳ ಅವಶೇಷಗಳಿಂದ ಜನರನ್ನ ಕಾಪಾಡೋದಕ್ಕೆ ಖಂಡಿತ ಸಾಧ್ಯ ಆಗೋದಿಲ್ಲ. ಅಂಥ ವಾತಾವರಣವನ್ನ ರಷ್ಯಾ ಯುಕ್ರೇನ್ನ ನಾನಾ ನಗರಗಳಲ್ಲಿ ಸೃಷ್ಟಿ ಮಾಡಿದೆ. ಇದು ರಷ್ಯಾ ಯುಕ್ರೇನ್ ದಾಳಿ ಶುರುವಾದ ನಂತರ ಇದುವರೆಗೆ ನಡೆದ ದಾಳಿಗಳ ಪೈಕಿ ಅತ್ಯಂತ ಭಯಾನಕ ದಾಳಿ ಅನ್ನಿಸ್ಕೊಳ್ತಾ ಇದೆ. ಅಲ್ಲಿ 452 ಪ್ರೊಜೆಕ್ಟೈಲ್ಗಳು, 407 ಡ್ರೋನುಗಳು, ಅಂದ್ರೆ ಶಾಹೀನ್ ಡ್ರೋನ್ ಇತ್ತಲ್ಲ ಆ ಥರದ ಕಾಮಿಕಾಜಿ ಡ್ರೋನುಗಳು, 6 ಬ್ಯಾಲಿಸ್ಟಿಕ್ ಮಿಸೈಲುಗಳು, 38 ಕ್ರೂಸ್ ಮಿಸೈಲ್ಗಳನ್ನು ರಷ್ಯಾ ಈ ದಾಳಿಗೆ ಬಳಕೆ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಇಸ್ಕಂದರ್ ಎಂ ಬ್ಯಾಲಿಸ್ಟಿಕ್ ಮಿಸೈಲ್, KH ಸಿರೀಸ್ನ ಮಿಸೈಲುಗಳು, ಕಿಂಜಲ್ ಹೈಪರ್ಸಾನಿಕ್ ಮಿಸೈಲ್, ಹೀಗೆ ನಾನಾ ರೀತಿಯ ಆಯುಧಗಳನ್ನು ರಷ್ಯಾ ಯುಕ್ರೇನ್ನ ಮೇಲೆ ಸುರಿದಿದೆ. ಇಲ್ಲಿ ಯಥಾ ಪ್ರಕಾರ ರಷ್ಯಾದ ದಾಳಿ ತೀವ್ರವಾಗ್ತಿದ್ದಂತೆ ಯುಕ್ರೇನ್ನ ಅಧ್ಯಕ್ಷ ಜೆಲೆನ್ಸ್ಕಿಯ ಗೋಳು ಹೆಚ್ಚಾಗ್ತಾ ಇದೆ. ಟ್ವೀಟ್ ಅಲ್ಲಿ ಒಂದು ವಿಡಿಯೋ ಹಂಚಿಕೊಂಡಿರೋ ಜೆಲೆನ್ಸ್ಕಿ ರಷ್ಯಾದ ದಾಳಿಯ ತೀವ್ರತೆಯ ಬಗ್ಗೆ ಮಾತಾಡಿದ್ದಾರೆ. ನಾವು ರಷ್ಯಾದ ಏರ್ಬೇಸ್ ಹಾಗೂ ಮಿಲಿಟರಿ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಮಾತ್ರ ದಾಳಿ ಮಾಡಿದ್ವಿ, ಆದರೆ ರಷ್ಯಾ ನಮ್ಮ ನಾಗರಿಕ ವಸತಿಗಳ ಮೇಲೆ ದಾಳಿ ಮಾಡಿದೆ, ಇದು ವಾರ್ ಕ್ರೈಮ್ ಆಗುತ್ತೆ ಅಂತ ಜೆಲೆನ್ಸ್ಕಿ ಆರೋಪ ಮಾಡ್ತಾ ಇದ್ದಾರೆ. ಅಲ್ಲ, ಈತ ಮೊನ್ನೆ ಮಾತುಕತೆಗಳು ಶುರುವಾಗವು ಪ್ರಗತಿಯಲ್ಲಿದ್ದ ಸಂದರ್ಭದಲ್ಲಿ ರಷ್ಯಾದ ಮೇಲೆ ದಾಳಿ ಮಾಡಿ ರಷ್ಯಾನ ಕೆಣಕದೇ ಇದ್ದಿದ್ರೆ ರಷ್ಯಾ ಹೀಗೆ ಅಟ್ಟಿಸ್ಕೊಂಡು ಬಂದು ಬಡಿತಿತ್ತ. ಈಗ ರಷ್ಯಾ ಬಡಿಯೋದಕ್ಕೆ ಶುರು ಮಾಡಿದ ಮೇಲೆ ಜೆಲೆನ್ಸ್ಕಿ ವಿಕ್ಟಿಮ್ ಕಾರ್ಡನ್ನು ಹಿಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ. ಇನ್ನು ಇಲ್ಲಿ ನಮ್ಮ ನಾಗರಿಕ ವಸತಿ ಪ್ರದೇಶದ ಮೇಲೆ ರಷ್ಯಾ ದಾಳಿ ಮಾಡಿದೆ ಅಂತ ಯುಕ್ರೇನ್ ಆರೋಪ ಮಾಡ್ತಾ ಇದೆ. ಆ ದಾಳಿಯಲ್ಲಿ ಸುಮಾರು 6 ಮಂದಿ ಸಾವಿಗೀಡಾಗಿದ್ದು 80ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಕಸ್ಮಾತ್ ನಾಗರಿಕ ವಸತಿಗಳನ್ನೇ ಗುರಿಯಾಗಿಸ್ಕೊಂಡು ಕ್ರೂಸ್ ಮಿಸೈಲ್ಗಳನ್ನು ಅಲ್ಲಿ ಸುರಿಸಿದ್ದಿದ್ರೆ ಯುಕ್ರೇನ್ನಲ್ಲಿ ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗ್ತಾ ಇತ್ತು. ಆದರೆ ನಾವು ದಾಳಿ ಮಾಡಿರೋದು ಅಲ್ಲಿನ ಸೇನಾ ನೆಲೆಗಳು, ಆಯುಧಾಗಾರಗಳು, ಆಯುಧಗಳನ್ನು ದಾಸ್ತಾನು ಮಾಡಿದ್ದ ಜಾಗಗಳ ಮೇಲೆ ಮಾತ್ರ ಅಂತ ರಷ್ಯಾ ಹೇಳ್ಕೊಳ್ತಾ ಇದೆ. ಯುಕ್ರೇನ್ನ ಸೈನಿಕರು, ವಿದೇಶಗಳಿಂದ ಯುಕ್ರೇನ್ ಕರೆಸ್ಕೊಂಡಿದ್ದ ಬಾಡಿಗೆ ಸೈನ್ಯ, ಆಯುಧಗಳನ್ನು ಇಟ್ಟಿದ್ದ ಜಾಗಗಳು, ಡ್ರೋನ್ ತಯಾರಿ ಫ್ಯಾಕ್ಟರಿ, ರಿಪೇರಿ ಮೇಂಟೆನೆನ್ಸ್ ಸೆಂಟರು, ಟ್ರೈನಿಂಗ್ ಸೆಂಟರು, ವರ್ಕ್ಶಾಪ್ಗಳನ್ನು ನಾವು ಟಾರ್ಗೆಟ್ ಮಾಡಿಕೊಂಡು ನಿಖರವಾಗಿ ದಾಳಿ ಮಾಡಿದ್ದೀವಿ ಅಂತ ರಷ್ಯಾ ಹೇಳ್ಕೊಳ್ತಾ ಇದೆ. ಅಂತೂ ಈ ದಾಳಿ ಯುಕ್ರೇನ್ಗೆ ಸಾಕಷ್ಟು ನಷ್ಟವನ್ನಂತೂ ಉಂಟು ಮಾಡ್ತಾ ಇದೆ. ಇನ್ನು ದಾಳಿಯ ಬೆನ್ನಲ್ಲೇ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಪಶ್ಚಿಮದ ದೇಶಗಳ ನೆರವಿಗೆ ಮತ್ತೆ ಮೊರೆ ಇಟ್ಟಿದ್ದಾರೆ. ನಮಗೆ ಆಯುಧಗಳನ್ನು ಮತ್ತಷ್ಟು ಕೊಡಿ, ಈಗ ನೀವು ಕೊಟ್ಟಿರೋ ಮಿಸೈಲ್ಗಳನ್ನು ರಷ್ಯಾದ ಯಾವ ತುದಿಗೆ ಬೇಕಾದರೂ ನಾವು ಬಳಸೋದಕ್ಕೆ ಅನುಮತಿಯನ್ನು ಕೊಡಿ ಅಂತ ಜೆಲೆನ್ಸ್ಕಿ ನ್ಯಾಟೋ ದೇಶಗಳನ್ನು ಕೇಳಿಕೊಂಡಿದ್ದಾರೆ. ಇಲ್ಲಿ ಯುರೋಪಿಯನ್ ಯೂನಿಯನ್, ಅಮೆರಿಕ ಹಾಗೂ ನ್ಯಾಟೋ ಯುಕ್ರೇನ್ಗೆ ಕೊಟ್ಟಿರೋ ಆಯುಧಗಳ ಬಳಕೆಯ ಮೇಲೆ ಸಣ್ಣದೊಂದು ನಿರ್ಬಂಧ ಇದೆ. ನ್ಯಾಟೋ ಆಯುಧಗಳನ್ನು ರಷ್ಯಾದ ಮುಖ್ಯ ಭೂಮಿಯ ಮೇಲೆ ಬಳಸಬಾರದು ಅಂತ ನ್ಯಾಟೋ ಹೇಳಿದೆ. ಯಾಕೆಂದ್ರೆ ಹಾಗೇನಾದರೂ ಆದರೆ ಅದು ರಷ್ಯಾದ ಮೇಲೆ ನ್ಯಾಟೋ ಮಾಡಿದ ದಾಳಿ ಅನ್ನಿಸ್ಕೊಳ್ಳುತ್ತೆ ಮತ್ತು ಆ ಮೂಲಕ ರಷ್ಯಾಗೆ ನ್ಯಾಟೋ ನೇರ ಯುದ್ಧಾಹ್ವಾನವನ್ನು ಕೊಟ್ಟಂತಾಗತ್ತೆ. ಸೊ ಇದುವರೆಗೆ ರಷ್ಯಾದ ಮುಖ್ಯ ಭೂಮಿಯ ಮೇಲೆ ನ್ಯಾಟೋದ ಆಯುಧಗಳನ್ನು ಯುಕ್ರೇನ್ ನೇರವಾಗಿ ಬಳಸಿಲ್ಲ. ಈಗ ಅವುಗಳ ಬಳಕೆಗೆ ಅನುಮತಿಯನ್ನು ಯುಕ್ರೇನ್ ಕೇಳ್ತಾ ಇದೆ. ಅಷ್ಟೇ ಅಲ್ಲ, ಈ ಸಂದರ್ಭದಲ್ಲಿ ಜಗತ್ತು ನಮಗೆ ಸಹಾಯ ಮಾಡಬೇಕು. ಯಾರು ರಷ್ಯಾದ ವಿರುದ್ಧ ಈಗ ನಮ್ಮ ಬೆಂಬಲಕ್ಕೆ ನಿಂತುಕೊಳ್ಳೋದಿಲ್ವೋ ಅವರು ರಷ್ಯಾದ ಹಾಗೆ ಮಾನವೀಯತೆಯ ವಿರೋಧಿಗಳು, ರಾಕ್ಷಸರು ಅನ್ನಿಸ್ಕೊಳ್ತಾರೆ. ಅವ್ರ ಕೈಗೆ ರಕ್ತ ಅಂಟ್ಕೊಳ್ಳುತ್ತೆ, ಮಣ್ಣು ಅಂಟ್ಕೊಳ್ಳುತ್ತೆ. ಹೀಗೆ ಯಥಾ ಪ್ರಕಾರ ಜೆಲೆನ್ಸ್ಕಿ ಮಾತಾಡ್ತಲೇ ಹೋಗ್ತಾ ಇದ್ದಾರೆ. ಇಲ್ಲಿ ಯುಕ್ರೇನ್ಗೆ ಅಮೆರಿಕ ಹಾಗೂ ಯುರೋಪಿಯನ್ ಯೂನಿಯನ್ಗಳು ಸಾಕಷ್ಟು ಆಯುಧಗಳನ್ನು ಈಗಾಗಲೇ ಕೊಟ್ಟಿವೆ. ಅಲ್ಲಿ ಅಮೆರಿಕದ ಪೇಟ್ರಿಯಾಟ್ ಏರ್ ಡಿಫೆನ್ಸ್ ಸೇರಿದ ಹಾಗೆ ನ್ಯಾಟೋ ಹಾಗೂ ಯುರೋಪಿಯನ್ ಯೂನಿಯನ್ ಕೊಟ್ಟ ಸಾಕಷ್ಟು ಏರ್ ಡಿಫೆನ್ಸ್ಗಳಿವೆ. ಆದರೆ ಅವ್ಯಾವಕ್ಕೂ ರಷ್ಯಾದ ದಾಳಿಯನ್ನು ಸಂಪೂರ್ಣವಾಗಿ ತಡೆಯೋದಕ್ಕೆ ಸಾಧ್ಯ ಆಗಿಲ್ಲ. ಇನ್ನು ಹೆಚ್ಚುವರಿ ಆಯುಧಗಳನ್ನು ಜೆಲೆನ್ಸ್ಕಿ ಈಗ ಕೇಳ್ತಾ ಇದ್ದಾರೆ. ಈ ಹಿಂದೆ ಟ್ರಂಪ್ ಯುಕ್ರೇನ್ಗೆ ನಾವು ಆಯುಧ ಕೊಡೋದಿಲ್ಲ ಅಂತ ಹೇಳಿದ್ರಾದ್ರೂ ಆ ನಿಲುವಿಗೆ ಬದ್ಧವಾಗಿರೋದಕ್ಕೆ ಅಮೆರಿಕಾಗೆ ಸಾಧ್ಯ ಆಗಲಿಲ್ಲ. ಇನ್ನು ಯುರೋಪಿಯನ್ ಯೂನಿಯನ್ ಆ ಯುದ್ಧ ನಿಲ್ಲೋದಕ್ಕೆ ಬಿಡ್ತಾ ಇಲ್ಲ. ಅವರಿಗಲ್ಲಿ ಯುಕ್ರೇನ್ ಸೋತ್ರೆ ಪುತಿನ್ ಮುಂದಿನ ಟಾರ್ಗೆಟ್ ನಾವೇ ಆಗ್ತೀವೇನೋ ಅನ್ನೋ ಭಯ ಕಾಡ್ತಾ ಇದೆ. ಹೀಗಾಗಿ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ರಷ್ಯಾ ಹಾಗೂ ಯುಕ್ರೇನ್ ಎಂಗೇಜ್ ಆಗಿದ್ದು ಬಿಡಬೇಕು ಅಂತ ಯುರೋಪಿಯನ್ ಯೂನಿಯನ್ ಮತ್ತು ನ್ಯಾಟೋಗಳು ಬಯಸ್ತಾ ಇವೆ. ಇನ್ನು ಜೆಲೆನ್ಸ್ಕಿಗೆ ಕೂಡ ವೈಯಕ್ತಿಕವಾಗಿ ಯುದ್ಧ ಬೇಗ ನಿಲ್ಲೋದು ಬೇಕಿಲ್ಲ. ಸೋತು ಶರಣಾಗಿ ಯುದ್ಧ ನಿಲ್ಲಿಸಿದ್ರೆ ಜೆಲೆನ್ಸ್ಕಿಯ ರಾಜಕೀಯ ಭವಿಷ್ಯ ಕೂಡ ಮುಗಿದು ಹೋಗುತ್ತೆ. ಹಾಗಲ್ಲದೆ ಈ ಸಂಘರ್ಷ ಹೆಚ್ಚು ದಿನ ನಡೀತಾ ಇದ್ರೆ ಅಷ್ಟು ದಿನ ಆತ ಅಧಿಕಾರದಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ವಿದೇಶಗಳಿಂದ ಹಣ ಬರ್ತಲೇ ಇರುತ್ತೆ. ಸೊ ಇಲ್ಲಿ ಎಲ್ಲರಿಗೂ ಕೂಡ ಒಂದೊಂದು ಅಜೆಂಡಾ ಇದೆ. ಹೀಗಾಗಿ ಈ ಯುದ್ಧ ಸದ್ಯಕ್ಕೆ ನಿಲ್ಲೋದಕ್ಕೆ ಯಾರೂ ಬಿಡ್ತಾ ಇಲ್ಲ. ಇನ್ನು ಯುಕ್ರೇನ್ ಗೆಳೆಯರೆ, ನೀವಿಲ್ಲಿ ನೋಡ್ತಾ ಇದ್ದೀರಾ
ಇದ್ದೀರಲ್ಲ, ಇದರಲ್ಲಿ ಗಾಢ ಬಣ್ಣದಲ್ಲಿನ ಭೂಪ್ರದೇಶ ಈಗಾಗಲೇ ಸಂಪೂರ್ಣವಾಗಿ ರಷ್ಯಾದ ಹಿಡಿತದಲ್ಲಿದೆ. ಸ್ವಲ್ಪ ತೆಳು ಬಣ್ಣದ ಭೂಪ್ರದೇಶದಲ್ಲಿ ರಷ್ಯಾ ಮತ್ತು ಯುಕ್ರೇನ್ ಎರಡೂ ಇವೆ. ಅಲ್ಲಿ ಸಂಘರ್ಷ ನಡೀತಾ ಇದೆ ಮತ್ತು ರಷ್ಯಾದ ಕೈ ಮೇಲಾಗ್ತಾ ಇದೆ. ಈ ಸಂಘರ್ಷ ಹೀಗೆ ಮುಂದುವರೆದು ಇನ್ನು 6 ತಿಂಗಳು ನಡೆದು ಬಿಟ್ರೆ 2026 ಹೊತ್ತಿಗೆ ಈ ತೆಳು ಬಣ್ಣದ ಭೂಪ್ರದೇಶವೂ ಸೇರಿ ಇದಿಷ್ಟೂ ಭೂಭಾಗ ರಷ್ಯಾದ ಕೈಗೆ ಸಂಪೂರ್ಣವಾಗಿ ಸಿಕ್ಕಿಬಿಡುತ್ತೆ. ಅಲ್ಲಿಗೆ ನೈಪರ್ ನದಿಯ 2 ದಡಗಳನ್ನು ರಷ್ಯಾ ಬೇರ್ಪಡಿಸುತ್ತೆ. ಒಂದನ್ನು ತನ್ನ ಹಿಡಿತಕ್ಕೆ ತಗೊಂಡು ಇನ್ನೊಂದನ್ನು ಯುಕ್ರೇನ್ಗೆ ಬಿಡುತ್ತೆ. ಆ ನಂತರ ಸಂಘರ್ಷ ಮುಗಿದ್ರೆ ಮಾತ್ರ ಅಷ್ಟು ಭೂಭಾಗ ಯುಕ್ರೇನ್ಗೆ ಉಳಿದೀತು, ಇಲ್ಲದೆ ಇದ್ರೆ ಅದು ಕೂಡ ಇಲ್ಲ. ಇದು ಯುಕ್ರೇನ್ ಹಾಗೂ ನ್ಯಾಟೋ ದೇಶಗಳ ಆಂತರಿಕ ಸಮೀಕ್ಷೆಯ ವರದಿ ಹೇಳ್ತಾ ಇರೋ ಮಾತು. ಆದರೆ ಯುದ್ಧ ನಿಲ್ಲೋದಕ್ಕೆ ಇಲ್ಲಿ ಯಾರೂ ಒಪ್ತಾ ಇಲ್ಲ. ಇದೆಲ್ಲದರ ನಡುವೆ ಪುತಿನ್ ಮತ್ತಷ್ಟು ಕೆರಳೋದಕ್ಕೆ ಅವಕಾಶ ಆಗೋ ಹಾಗೆ ನ್ಯಾಟೋ ಸಭೆಗೆ ಈ ಝೆಲೆನ್ಸ್ಕಿಗೆ ಆಹ್ವಾನವನ್ನು ಕೂಡ ಕೊಡಲಾಗಿದೆ. ಯುಕ್ರೇನ್ ಯುರೋಪಿಯನ್ ಯೂನಿಯನ್ ಅನ್ನ ಸೇರಬಾರದು ಮತ್ತು ನ್ಯಾಟೋ ಸದಸ್ಯತ್ವವನ್ನು ಕೇಳಬಾರದು ಅನ್ನೋದೇ ರಷ್ಯಾ ಯುಕ್ರೇನ್ ಕದನ ವಿರಾಮಕ್ಕೆ ಪುತಿನ್ ಹಾಕಿರೋ ಷರತ್ತು. ಆದರೆ ಈಗ ನ್ಯಾಟೋ ಸಭೆಗೆ ಝೆಲೆನ್ಸ್ಕಿಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ. ಇದು ಕೂಡ ರಷ್ಯಾನ ಕೆರಳಿಸುವ ಪ್ರಯತ್ನದ ಭಾಗನೇ. ಹೀಗಾಗಿ ಇದು ಏನಿಲ್ಲಿಗೆ ಸದ್ಯಕ್ಕೆ ಮುಗಿಯೋ ಹಾಗೆ ಕಾಣ್ತಾ ಇಲ್ಲ. ಇದು ನ್ಯಾಟೋ ದೇಶಗಳವರೆಗೆ ಹರಡದೇ ಇದ್ರೆ ಅದೇ ಪುಣ್ಯ ಅಷ್ಟೇ. ಇನ್ನು ಈ ಸಂಘರ್ಷದ ಹಿನ್ನೆಲೆಯಲ್ಲಿ ರಷ್ಯಾದ ಮೇಲೆ ಅಮೆರಿಕ ಇನ್ನಷ್ಟು ನಿರ್ಬಂಧಗಳನ್ನು ಹೇರೋದಕ್ಕೆ ಹೋಗುತ್ತೆ. ಅದರ ಪರಿಣಾಮ ಒಂದಷ್ಟರ ಮಟ್ಟಿಗೆ ಭಾರತದ ಮೇಲೆ ಕೂಡ ಬೀಳಬಹುದು. ಇದು ಗೆಳೆಯರೆ, ಯುಕ್ರೇನ್ ದಾಳಿಗೆ ರಷ್ಯಾ ಹೇಳಿದ ಪ್ರತೀಕಾರಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.